ನಮಸ್ಕಾರ, ನಾನು ನಾಗರಾಜ್ ಸಿದ್ದೇಶೆಟ್ ಅಂತ. ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಮಾತಾಡ್ತಿದ್ದೀನಿ. ವಿಷಯ ಏನಂದರೆ, ಈಗಾಗಲೇ ನಾವು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಾವು ಇಂದಿರಾ ಗಾಂಧಿ ಅವರು ಏನು ಎಮರ್ಜೆನ್ಸಿಯನ್ನು ಏರಿದ್ರು. ಯಾಕಂದ್ರೆ ಜೂನ್ ತಿಂಗಳು 1975ರಲ್ಲಿ ಈಗಾಗಲೇ 50 ವರ್ಷಗಳು ಕಳೆದಿವೆ. ಈಗಾಗಲೇ ನಾವು ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಏರಿದ್ರು, ಹಿಂಗಾಗಿದೆ ಹಾಗಾಗಿತ್ತು ಅಂತ ಈಗ ನಮ್ಮ BJP ಪಕ್ಷದವರು ಏನು ಹೇಳ್ತಾರಲ್ವ, ಅದನ್ನು ನಾನು ಸ್ವಲ್ಪ ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆ ಕೇಳಿದ್ರೆ, ಈಗ ನಮ್ಮ ಪಾಪ ನರೇಂದ್ರ ಮೋದಿ ಅವರು ನಮ್ಮ ಏನು ಕೊರೋನಾ ಸಮಯದಲ್ಲಿ ಏನು ವ್ಯಾಕ್ಸಿನೇಷನ್ ಬಗ್ಗೆ ಹಗರಣ ಆಗಿರ್ಬೋದು, ಎಲ್ಲ ಹಗರಣಗಳು ಈಗ ಡಾಕ್ಟರ್ಗಳು ಅದನ್ನು ವ್ಯಾಕ್ಸಿನೇಷನ್ ತೊಗೊಂಡಿರೋದು ಆರೋಗ್ಯಕ್ಕೆ ಅಪಾಯಕಾರಿ ಅಂತ ಇದು ಮಾಡಿದ್ದಾರೆ. ಅದ್ರ ಬಗ್ಗೆ ಯಾವ ರೀತಿ ನೀವು ಇದು ಮಾಡಿದ್ರು ಅದ್ರ ಬಗ್ಗೆ ಮಾತಾಡೋದಿಲ್ಲ ನೀವು. ಮೊನ್ನೆದು ಎರಡನೇದು ಕೇಳಿದ್ರೆ ನೋಟ್ ನೀವು ಬ್ಯಾನ್ ಮಾಡಿದ್ರಿ, ನೋಟನ್ನು ನಿಷೇಧ ಮಾಡಿದ್ರಿ. ಅದನ್ನು ಕೂಡ ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರು ಕೇಳಿದ್ರೆ 1978ರಲ್ಲಿ ಏನು ಮಾಡಿದ್ರು ಕೇಳಿದ್ರೆ ಅವರು 78ರಲ್ಲೂ ಅವರು 1,000 ರೂಪಾಯಿ ನೋಟ್ ಬ್ಯಾನ್ ಮಾಡಬೇಕಾದ್ರೆ 1 ವಾರದ ಮುಂಚಿತವಾಗಿ ಹೇಳಿದರು ನಾವು ಬ್ಯಾನ್ ಮಾಡ್ತೀವಿ ಅಂತ. ಇವರು ಏಕಾಏಕಿಯಾಗಿ ರಾತ್ರಿಗೆ ಬಂದ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಒಂದು ನೋಟಲ್ಲ, ಎಲ್ಲ ಭಾಳಷ್ಟು ನೋಟನ್ನು ಬ್ಯಾನ್ ಮಾಡಿದ್ದಾರೆ ಅವರು ಮಾಡಿದರು. ಮತ್ತೇನಂದರೆ ನಮ್ಮ ದೇಶದ ಆರ್ಥಿಕತೆಗೆ ಎಷ್ಟು ಹೊಡೆತ ಬಿತ್ತು. ಯಾಕೆ ಕೇಳಿದ್ರೆ ಜನರ ಜೀವನ ಅಸ್ತವ್ಯಸ್ತವಾಯಿತು. ಆ ಸಮಯದಲ್ಲಿ ನೋಟ್ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಒಂದು ಇದಾಯಿತು. ಮತ್ತೇನಂದರೆ ಒಂದು ಚಲಾವಣೆನೇ ನಿಂತೋಗ್ಬಿಡ್ತು. ಯಾಕಂದರೆ ಮತ್ತೆ ಕಾಲಧನ ಮತ್ತು ಕಪ್ಪು ಹಣ ಇದ್ದವರು ಯಾರೂ ಕೂಡ ಸಿಕ್ಕಿಲ್ಲ. ಅವರಿಗೆ ಸಿಕ್ಕಿದ್ರು ಕೂಡ ಅವ್ರ ರಾಜ್ಯದಲ್ಲೇ ಸಿಕ್ಕಿದ್ರು. ಯಾಕಂದರೆ ವಜ್ರ ವ್ಯಾಪಾರಿಗಳು ಅಂದರೆ ಅವ್ರು ಕಳ್ಳರು ಅವ್ರ ರಾಜ್ಯದಲ್ಲೇ ಇದ್ದರು. ಆಯಿತಾ, ಒಂದನೇದು. ಎರಡನೇದು ಏನಂದರೆ, ಈಗ ನಾವು ದಲಿತರು ಯಾವ ಒಂದು ಹಿಂದುಳಿದ ವರ್ಗದವರೆಲ್ಲ ಇದ್ರಲ್ವಾ, ಏನಂದರೆ ಅವರು ಏನಾಗಿದೆ ಕೇಳಿದ್ರೆ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಕೊಟ್ಟಿದ್ರು, ಆದರೆ ಅವರಿಗೆ ಯಾವುದೇ ಸೂರು ಕೊಡುವಂಥ ಕೆಲಸವನ್ನು ಅವ್ರು ಮಾಡಿರಲಿಲ್ಲ. ಯಾಕಂದರೆ ಸಂವಿಧಾನ ಫಂಡಮೆಂಟಲ್ ರೈಟ್ಸ್ ಕೊಟ್ಟುಬಿಟ್ರೆ ಆಗಲಿಲ್ಲ. ಅವರಿಗೊಂದು ಉಳಿಯೋದಕ್ಕೆ ಒಂದು ಇದು ಬೇಕಾ, ಸೂರು ಬೇಕಲ್ಲ, ಒಂದು ಜಾಗ ಅನ್ನೋದು ಬೇಕಲ್ವಾ. ಅದು ಜಾಗವನ್ನು ಕೊಟ್ಟಿರೋರು ನಮ್ಮ ಒಂದು ದಿಟ್ಟ ಮಹಿಳೆ ಆದಂಥ ಇಂದಿರಾ ಗಾಂಧಿ ಅವರು. ಯಾಕಂದರೆ ಕೇಳಿದ್ರೆ ಉಳಿದವನೇ ಒಡೆ ಅನ್ನೋದನ್ನು ಕೊಟ್ಟಿದ್ರು ಅವರು. ಆ ಜಾಗವನ್ನು ತಗೊಂಡವರು ಆ ಪಕ್ಷನ ಮರ್ತಿದ್ದಾರೆ. ಈಗ ಆ ಒಂದು ಮಹಿಳೆಯನ್ನು ಮರ್ತಂತೆ ನಮಗೆ ಕಾಣ್ತಾ ಇದೆ. ಯಾಕೆ ಕೇಳಿದರೆ, ನಮಗೆ ಅಧಿಕಾರ ಮತ್ತು ಫಂಡಮೆಂಟಲ್ ರೈಟ್ಸ್ ಕೊಟ್ಟರೆ ಆಗಲಿಲ್ಲ, ಆವಾಗ ಅದು ಉಳಿಯೋದಕ್ಕೆ ಒಂದು ಇದು ಮಾಡಬೇಕಲ್ಲ. ಆ ಫಂಡಮೆಂಟಲ್ ರೈಟ್ಸ್ ಸಿಕ್ಕಿದ್ರೂ ಕೂಡ, ನಮಗೆ ಸಂವಿಧಾನ ಸಿಕ್ಕಿದ್ರೂ ಕೂಡ ಒಂದು ಜೀತದಾಳು ಥರನೇ ಬದುಕ್ತಾ ಇದ್ರು ಜನ. ಆ ಒಂದು ಮಹಿಳೆ ಕೊಟ್ಟಂಥ ಒಂದು ನಮಗೆ ಒಂದು ದಾನ, ಒಂದು ಕೊಡುಗೆ ಅದು 16 ವರ್ಷ ಆಡಳಿತ ಮಾಡಿದ್ರೂ ಕೂಡ ಅದು ಜನರಿಗೆ ಉಳಿದವನೇ ಒಡೆಯ ಆಗಿರ್ಬೋದು ಮತ್ತು ಹಸಿರು ಕಾರ್ಡ್ ಆಗಿರ್ಬೋದು ಅದರ ಕಾಲಾವಧಿಯಲ್ಲಿ ಎಲ್ಲವನ್ನು ಕೊಟ್ಟಿತ್ತು. ಅದು ಸಕ್ಸಸ್ಫುಲ್ ಆಗಿ ಕೊಟ್ಟಿತ್ತು. ಇವರು ಯಾವುದೇ ಒಂದು ಕೊಡದೆ ಮಾಡದೆ ಒಂದು ಜನರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇದು ಕೊಡ್ತೀವಿ ಅದು ಕೊಡ್ತೀವಿ, ಇದನ್ನು ಯಾವ್ದಾದ್ರು ಒಂದು ಮಾಡಿದ್ರೂ ಕೂಡ ಈ ಸರ್ಕಾರ ಸರಿಯಾಗಿ ಮಾಡ್ಬೇಕು. ಈಗಾಗಲೇ 11 ವರ್ಷಗಳು ಪೂರೈಸಿ 12 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ನಮ್ಮದು ಈ ಆಡಳಿತಾರೂಢ ಸರ್ಕಾರ, ಕೇಂದ್ರ ಸರ್ಕಾರ. ಆದರೆ ನೀವು ಕಾಲಾವಧಿಯಲ್ಲಿ ಒಂದಾದರೂ ಏನಾದರೂ ಸಕ್ಸಸ್ಫುಲ್ ಮಾಡಿದ್ರೆ, ಅವರಾದ್ರೂ ನೋಡಿ ಇಂದಿರಾ ಗಾಂಧಿ ಅವರು 16 ವರ್ಷ ಆಡಳಿತ ಮಾಡಿದ್ರು ಕೂಡ ಉಳಿದವನೇ ಒಡೆಯನಾಗಿರ್ಬೋದು, ಹಸಿರು ಕಾರ್ಡ್ ಆಗಿರ್ಬೋದು, ಬಾಂಗ್ಲಾ ಮತ್ತು ಪಾಕಿಸ್ತಾನ ವಿಭಜನೆ ಆಗಿರ್ಬೋದು, ಹಲವು ಕೆಲಸವನ್ನು ಅವ್ರು ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಯಾಕಂದರೆ ಅವರೊಂದು ಎಮರ್ಜೆನ್ಸಿ ಹೇರಿದ್ರು, ಎಷ್ಟೋ ಜನರಿಗೆ ಒಳಗಾಕಿದ್ರು. ನೀವು ಕೊರೋನಾ ಸಮಯದಲ್ಲಿ ಎಷ್ಟೋ ಜನರಿಗೆ ಕೊಂದಾಗ ಸತ್ತೋದ್ರ ಬಗ್ಗೆ ಅದ್ರ ಬಗ್ಗೆ ಇದೇ ಇಲ್ಲ ನಮಗೆ. ಯಾಕಂದರೆ ಅದ್ರ ಬಗ್ಗೆ ವ್ಯಾಕ್ಸಿನೇಷನ್ ಕೊಟ್ಟಿರೋದ್ರ ಬಗ್ಗೆ ಅದರದ್ದು ಸಂಶೋಧನೆ ಕೂಡ ನಡೆದಿಲ್ಲ, ಯಾವುದೇ ರೀತಿ ನಡೆದಿಲ್ಲ. ಕೇಳಿದ್ರೆ ನಿಮ್ಮದೇ ನೀವು ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದ್ದೀರಾ. ಅದಕ್ಕಾಗಿ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಆ ಒಂದು ಮಹಿಳೆ ಕೊಟ್ಟಂಥ ಒಂದು ನಿಮಗೇನು ಒಂದು ಉಳಿದವನೇ ಒಡೆ ಆಶ್ರಯ ಮನೆಯೆಲ್ಲ ಕೊಟ್ಟಿದ್ದಾಳಲ್ವ ಅವಳು, ಅದನ್ನು ನೀವು ಮರ್ತಂತೆ ಕಾಣ್ತಾ ಇದೆ. ಮತ್ತೇನಂತ ಕೇಳಿದ್ರೆ, ಮೊದಲೇನು ಮಾಡಿದ್ರು ಕೇಳಿದ್ರೆ, ಬ್ರಾಹ್ಮಣರು ಏನಿದ್ರಲ್ವ, ಮೊದಲು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾ ಇದ್ರು. ಆ ಸಮಯದಲ್ಲಿ ಅವರಿಗೆ ಏನು ಉಳಿದವನು ಒಡೆಯ ಅಂತ ಅವ್ರದ್ದು ಜಾಗ ಕಿತ್ಕೊಂಡು ಬಡವರಿಗೆ ಕೊಟ್ಟಳಲ್ವ ಆಕೆ, ಆವತ್ತಿನಿಂದ ಕಾಂಗ್ರೆಸ್ ಪಕ್ಷ ಕುಗ್ತಾ ಬಂದದ್ದನ್ನು ಅವರು ಈಗ ಅವ್ರ ಪಕ್ಷ ಕುಗ್ಗಿಸಿದ್ರು ಕೂಡ ಜನರಿಗೆ, ಬಡ ವರ್ಗದವರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆಲ್ಲ ಅವಳು ಒಂದು ಜಾಗವನ್ನು ಕೊಡಿಸಿದ್ಲು. ಅದನ್ನು ನಮ್ಮ ಜನ ಮರ್ತಂತೆ ಕಾಣ್ತಾ ಇದೆ ನಮಗೆ ಮೇಲ್ನೋಟಕ್ಕೆ. ಅದೇ ಈಗ ಆ ಹಳೆಯ ಒಂದು ಇತಿಹಾಸ ತೆಗೆದು ನೋಡಿದ್ರೆ ನಾವು ಕೂಡ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಅದು ಇಂದಿರಾ ಗಾಂಧಿ ಅವರು ಏನು ಕೊಟ್ಟಿದ್ದಾರೆ ಅದು ನೋಡಿ. ಅವರು ಉಳಿದವನು ಈಗ ನಾವು ಫಂಡಮೆಂಟಲ್ ರೈಟ್ಸ್ ಸಂವಿಧಾನ ಕೊಟ್ಟರಾಗಲಿಲ್ಲ, ಅದಕ್ಕೆ ಒಂದು ಜೀತದಾಳು ಪದ್ಧತಿಯನ್ನು ಮೊದಲಿನ ಬಡವರ ಮನೆಗೆ, ಶ್ರೀಮಂತರ ಮನೆಗೆ ಬಡವರ ಕೆಲಸ ಎಲ್ಲ ಮಾಡ್ತಾನೆ ಇದ್ರು. ಆ ಸಮಯದಲ್ಲಿ ಜಾಗ ಸಿಕ್ಕಿದ ನಂತರನೇ ಡೆವಲಪ್ಮೆಂಟ್ ಆಗಿರುವಂಥದ್ದು ನಮ್ಮ ಹಿಂದುಳಿದ ವರ್ಗದವರೆಲ್ಲ. ಅದನ್ನು ಮರ್ತಂತೆ ಕಾಣ್ತಾ ಇದೆ. ಮತ್ತು ಜನರದು ಎಜುಕೇಷನ್ ಆಗಿರ್ಬೋದು, ಪರ್ಸೆಂಟೇಜ್ ಎಲ್ಲ ಒಳ್ಳೊಳ್ಳೆ ಪರ್ಸೆಂಟೇಜ್ ಎಲ್ಲ ಈಗ ಎಲ್ಲ ಸಮಾಜದವರು, ಎಲ್ಲ ಜಾತಿಯವರು ತೆಗಿತಾ ಇದ್ದಾರೆ. ಯಾಕೆ ಕೇಳಿದರೆ, ಅವ್ರು ನೀವು ಒಂದು ಉಳಿಯೋದಕ್ಕೆ ಒಂದು ನಿಮ್ಗೆ ಸೂರನ್ನು ಕೊಟ್ಟಿರಲ್ವಾ, ಅದನ್ನು ನೀವು ನೆನೆಸ್ಕೊಳ್ಳೋದಿಲ್ಲ. ಅದನ್ನು ಬಿಟ್ಕೊಂಡು ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರು, ಇದು ಮಾಡಿದ್ರು, ಅದು ಇಲ್ಲ ಸಲ್ಲದ ಇದೆಲ್ಲ ಬೇಡ. ಯಾಕಂದರೆ ಇವರು 11 ವರ್ಷ ಬಹುಮತದಲ್ಲಿ ಬಂದು ಏನು ಮಾಡಿದ್ರು. ಮತ್ತು ಕಳೆದ ಬಾರಿನೂ ಕೂಡ
ಎರಡು ಸರಿನೂ ಬಹುಮತದಲ್ಲಿ ಇದ್ರು ಅಲ್ವಾ ನೀವು, ಅದನ್ನು ಕೂಡ ಯಾವುದೋ ಒಂದು ಕೂಡ ಸಕ್ಸಸ್ಫುಲ್ ಮಾಡಿಲ್ಲ. ಯಾಕಂದರೆ ನೋಟ್ ಬ್ಯಾನ್ ಮಾಡಿರೋದಾಗಿರ್ಬೋದು, ರೈತರ ಮೇಲೆ ಇದು ಮಾಡಿರೋದಾಗಿರ್ಬೋದು, ಹಲವು ಇದರಲ್ಲಿ ಯಾವ್ದಾರು ಒಂದು ಸಕ್ಸಸ್ಫುಲ್ ಆದರೂ ಮಾಡಿದ್ರ? ಇಲ್ಲ, ಅದನ್ನು ಮಾತಾಡೋದಿಲ್ಲ ಜನ. ಅದು ಬಿಟ್ಟು ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರು, ಅವ್ರು ಇಂದಿರಾ ಗಾಂಧಿ ಅವರು ಮಾಡಿದ್ರು ಕೂಡ ಒಂದನ್ನು ಸಕ್ಸಸ್ ಮಾಡಿದ್ರು, ಒಂದು ಮಾಡಿದ್ರು ಕೂಡ ಯಾವುದೋ ಒಂದು ಯೋಜನೆಯನ್ನು ಸಕ್ಸಸ್ ಮಾಡಿ ಕಾಣಿಸ್ತಾ ಇದ್ರು ಅವರು. ಅದಕ್ಕಾಗಿ ನಾನು ಆ ಮಹಿಳೆಯನ್ನು ಹೊಗಳ್ತೀನಿ. ಮತ್ತೇನಂದರೆ ಮತ್ತೆ ವಾಜಪೇಯಿಯನ್ನು ಕೂಡ ಹೊಗಳ್ತೀನಿ ನಾನು. ಯಾಕೆ ಕೇಳಿದ್ರೆ ಅವರು BJP ಪಕ್ಷ ವಿಷಯ ಮಾತಾಡಲ್ಲ ನಾನು. ಅವರು BJPಯವರು ಆದರೂ ಕೂಡ ಅವರೊಂದು ಕಾರ್ಗಿಲ್ ಯುದ್ಧನ ಮಾಡಿ ನಮ್ಮ ಪಾಕಿಸ್ತಾನಕ್ಕೆ ಇದು ಮಾಡುವಂಥದ್ದು, ಅಮೆರಿಕ ಹೆದರಿಸುವಂಥದ್ದು, ಅಲ್ಲಿ ನಮ್ಮ ರಾಷ್ಟ್ರ ಭಾಷೆ ಹಿಂದಿಯನ್ನು ಮಾತಾಡುವಂಥದ್ದಾಗಿರ್ಬೋದು, ವಾಜಪೇಯಿಯವರು ಅಪಾರ ಸಾಧನೆ ಮಾಡಿದ್ದಾರೆ. ಅದನ್ನು ಬಿಟ್ಕೊಂಡು ನಮ್ದು ಈ ಪ್ರಧಾನಿಯವರು ಸೂಟು ಬೂಟು ಹಾಕೊಂಡು ತಿರುಗಾಡೋದ್ರಲ್ಲಿ ಅರ್ಥ ಇಲ್ಲದು. ಯಾಕಂದರೆ ಅರ್ಥವ್ಯವಸ್ಥೆಗಳು ಆರ್ಥಿಕತೆಯಲ್ಲೇ ಬದಲಾವಣೆ ಮಾಡಬೇಕು. ಮತ್ತೇನಾಗ್ತದೆ ಅಂದರೆ ನೀವು ಮನ್ ಕಿ ಬಾತ್ ಏನು ಮಾತಾಡ್ತೀರಲ್ವ, ನಾವು ಅದರಲ್ಲೇ ಆರ್ಥಿಕತೆಯಲ್ಲಿ ಯಾವ ಥರ ಬೆಳೀತಾ ಇದ್ದೀವಿ, ನಮ್ಮ ದುಡ್ಡನ್ನು ಹಣವನ್ನು ಎಲ್ಲಿ ಹೋಗಿ ಹಾಕ್ತಾ ಇದ್ದೀವಿ, ಅದ್ರ ಬಗ್ಗೆ ಎಲ್ಲ ನೀವು ಅದನ್ನ ಬಗ್ಗೆ ಮಾತಾಡಬೇಕು. ಅದನ್ನು ಮಾತಾಡ್ರಿ, ಜನ ನಿಮ್ಗೆ ಮತ್ತೆ ಬೆಂಬಲಿಸ್ತಾರೆ. ಯಾಕಂದರೆ ನಿಮ್ಮ ಬಗ್ಗೆ ನಮಗೆ ವೈಯಕ್ತಿಕವಾಗಿ ದ್ವೇಷ ಇಲ್ಲ. ಯಾಕಂದ್ರೆ ನೀವು ನಿಮ್ಮ ಪಕ್ಷದವರು ನಿರಂತರವಾಗಿ ನೀವು ಪ್ರಧಾನಿಯಾಗಿ ಬೆಳೆದ್ರೂ ಕೂಡ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ದೇಶದ ಬಗ್ಗೆ, ಆರ್ಥಿಕತೆಯ ಬಗ್ಗೆ ಮತ್ತು ಅದ್ರ ಬಗ್ಗೆ ಚಿಂತನೆ ಮಾಡಿ. ಯಾಕಂದರೆ ಕಾಂಗ್ರೆಸ್ ಪಕ್ಷ ನೀವು ಫೇಲ್ ಅಂತ ಏನು ಅವರು ಫೇಲ್ ಆಗಿದ್ದಾರೆ, ಅವರು ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ನೀವೇನು ಬಂದಿದ್ರಲ್ವ, ನೀವೇನೋ ಮಾಡ್ರ ಗುಡ್ಡೆ ಹಾಕ್ತೀವಿ ನಾವು, ಅವ್ರು ಫೇಲ್ ಆಗಿದ್ದಾರೆ ಅಂತ ಗುಡ್ಡೆ ಹಾಕ್ತೀವಿ ಅಂತ ಬಂದವರು ಈಗ ಅದೇ ಹಳೆ ಕ್ಯಾಸೆಟ್ ತೆಕ್ಕ ಕೂತ್ಕೊಂಡಿದ್ದೀರಾ, ಹಳೆಯ ಪುಸ್ತಕವನ್ನು ಓದ್ತಾ ಇದ್ದೀರಾ. ಅವ್ರು ನೆಹರು ಅವರು ಏನು ಮಾಡಿದ್ರು, ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರು, ಅದೇ ಮುಗ್ದು ಹೋದ ಕಾಲ. ಅವ್ರು ಕಾಂಗ್ರೆಸ್ನವರು 82ರಲ್ಲಿ ತಗೊಂಡೋಗಿದ್ದಾರೆ ಡಾಲರ್ ರೇಟು ಅಂತ ನಿಮ್ಗೆ ಕೊಟ್ಟಿರೋದು, ನೀವು 87ರಲ್ಲಿ ತೊಗೊಂಡು ಹೋಗ್ತಾ ಇದ್ದೀರಲ್ಲ. ಮತ್ತೊಂದು ನಿಮ್ಗೆ 50 ವರ್ಷ ಕೊಟ್ಟರೆ ನೀವು 224 ದೇಶ ಇದೆ, ಅದರಲ್ಲಿ ಲಾಸ್ಟ್ನೇ ದೇಶನೂ ಆಗ್ಬೋದು ನಮ್ಮದು. ಆ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ಪ್ರಧಾನಿಯವರೇ, ನಿಮ್ಗೊಂದು ನಾವು ಗೈಡ್ಲೈನ್ ನಮ್ಮದೊಂದು ಸಲಹೆ ನಿಮಗೆ. ಯಾಕೆ ಕೇಳಿದ್ರೆ, ನೀವೇ ಪ್ರಧಾನಿಯಾಗಿರಿ, ನೀವೇ ಇದು ಆಗಿರಿ, ಆದರೆ ಆರ್ಥಿಕವಾಗಿ ನಾವು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಬೆಳಿತಾನೆ ಇದ್ದೀವಿ, ಯಾವ ಹಣವನ್ನು ಎಲ್ಲಿ ಬಳಕೆ ಮಾಡ್ತಾ ಇದ್ದೀವಿ, ಭದ್ರತೆ ವಿಷಯದಲ್ಲಾಗಿರ್ಬೋದು, ಆರ್ಥಿಕತೆ ವಿಷಯ ಅಲ್ಲಿ ಬಳಕೆ ಮಾಡಿದ್ರೆ ನಮ್ಗೆ ಯಾವ ದೇಶದ್ದು ಅವಶ್ಯಕತೆ, ನಮಗೆ ಬೆಂಬಲದ ಅವಶ್ಯಕತೆ ಇರೋದಿಲ್ಲ. ಯಾಕಂತ ಕೇಳಿದ್ರೆ ನಮ್ಮ ಮನೆ ನಾವು ಭದ್ರ ಮಾಡಿಕೊಂಡ್ರೆ ಯಾರ್ದು ಅವಶ್ಯಕತೆ ಇರೋದಿಲ್ಲ, ಯಾರ ಹತ್ರ ಸಲ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಆರ್ಥಿಕತೆಯನ್ನು ಬದಲಾವಣೆ ಮಾಡಬೇಕು. ಡಾಲರ್ ರೇಟು ಮತ್ತು ಪೌಂಡ್ ರೇಟ್ ಎಲ್ಲ ಏನಿದೆ ಅಲ್ವಾ, ನಮ್ಮ ರುಪೀಸಿಗೆ ಲೆಕ್ಕ ಇದಕ್ಕೆ ಬರಬೇಕು, ಟ್ಯಾಲಿಗೆ ಬಂದರೆ ಮತ್ತು ನಮಗೆ ರಿಯಲ್ ಫೈಟ್ ಶುರು ಆಗೋದು ವಿಶ್ವದ ಜಾಗತಿಕ ಮಟ್ಟದಲ್ಲಿ ರಿಯಲ್ ಯುದ್ಧ ಫೈಟ್ ಶುರು ಆಗೋದು ಯಾವಾಗ ಅಂದರೆ ನಾವು ಒಂದು 10-20 ರ್ಯಾಂಕಿಂಗ್ನಲ್ಲಿ ಬಂದರೆ, ಒಂದು 20 ರ್ಯಾಂಕಿಂಗ್ನಲ್ಲಿ ಬಂದರೆ ನಮಗೆ ನೇರ ಹಣಾಹಣಿ ಆವಾಗ ಶುರು ಆಗ್ತದೆ. ಅದು ಬಿಟ್ಕೊಂಡು ಈಗ ಅವ್ರು ನಮ್ಮ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಯಾಕಂದರೆ ನಮ್ಮದು ಏನಾದರೂ ಬಡ ರಾಷ್ಟ್ರ, ಅವ್ರದ್ದು ಡಾಲರ್ ರೇಟು ಪೌಂಡ್ ರೇಟ್ ಎಲ್ಲ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಅದಕ್ಕಾಗಿ ನಾವು ಏನು ಹೇಳುವಂಥದ್ದಂದರೆ, ಈಗ ನಮ್ಮ ಕೆಲವೊಂದು ಜನ ಮೋದಿಯವರು ಹಿಂಗೆ ಮಾಡಿದ್ರು, ಬ್ರಿಡ್ಜ್ ಕಟ್ಟಿದ್ರು, ಅದೆಲ್ಲ ದೊಡ್ಡ ಸಾಧನೆ ಅಲ್ಲ. ನೀವು ಆರ್ಥಿಕವಾಗಿ ಮೊದಲು 82ರಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ 82ರಲ್ಲಿ ಇದ್ದು ಅಲ್ವಾ, ನೀವು 80ರಲ್ಲಿ ತಂದರೆ ಅದು ಹೇಳ್ಕೊಳ್ಬೋದು, ನಾವೊಂದು 2% ಮೇಲೆ ತಂದಿದ್ದೀವಿ ಅಂತ. ಅದನ್ನು ಬಿಟ್ಕೊಂಡು ನೀವು ಹೇಳ್ಕೊಳ್ಳುವಂಥ ಸಾಧನೆಗಳು ಈಗ ಏನೂ ಇಲ್ಲ ನಿಮ್ಮ ಹತ್ರ. ಅದು ಬಿಟ್ಕೊಂಡು ಹಿಂದೆ ಹೋಗ್ತಾ ಇದ್ದೀರಾ. ಮತ್ತೆ ಹಿಂದಿಂದ ನೀವು ಭಾಷಣ ನಾವು ಮುಂದೆ ತರ್ತೀವಂತ ಬಂದವರು, ಅದು ಬಿಟ್ಕೊಂಡು ಮತ್ತೆ ಹಿಂದೆ ತರ್ತಾರಂತ ಭಾಷಣದಲ್ಲಿ ಹೇಳ್ಕೊಂಡು ಬಂದವರಲ್ಲ. ಅದಕ್ಕಾಗಿ ನಿಮ್ಮ BJP ಪಕ್ಷದವರು, ಮೋದಿಯವರಿಗೊಬ್ಬರಿಗೆ ಹೇಳ್ತಾ ಇಲ್ಲ ನಾನು, BJP ಪಕ್ಷವರು ಆಡಳಿತ ಕೇಂದ್ರ ಸರ್ಕಾರ ಯಾವುದಿದೆ ಅದು ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಯಾಕಂದರೆ ಇದು ಮೊದಲನೇ ಬಾರಿನೇ ಗೆದ್ದು ಬಂದಾಗ ನೀವು ಮಾಡಬೇಕಾಗಿತ್ತು. ಯಾಕಂದರೆ ನಮ್ಗೆ ಯಾವ ಪಕ್ಷ ಬಂದರೂ ಕೂಡ ನಮಗೇನೋ ನಾವು ದುಡ್ಕೊಂಡು ತಿನ್ನೋದೇನು ತಪ್ಪೋದಿಲ್ಲ. ಆದರೆ ಕಾಂಗ್ರೆಸ್ಸು ಬೇಕಾದ್ರೆ ಬರಲಿ, BJP ಬೇಕಾದ್ರೆ ಬರಲಿ, ಆದರೆ ನಮ್ಮ ದೇಶದ ಆರ್ಥಿಕತೆ ಮತ್ತು ಭದ್ರತೆ ಮಾಡುವುದು ಹೇಗಂತ ನಾವು ಚಿಂತನೆ ಮಾಡಬೇಕು. ಮತ್ತು ನೀವು ಬಹಿರಂಗವಾಗಿ ಪಬ್ಲಿಕ್ ಹತ್ರ, ಜನರ ಹತ್ರ ಇಡಬೇಕು ಇದನ್ನು. ಆವಾಗ ಜನ ಇದ್ರ ಬಗ್ಗೆ ಚಿಂತನೆ ಮಾಡಿ ದೇಶದ ಭದ್ರತೆ ಬಗ್ಗೆಯೂ ಕೂಡ ಅವರು ಕಾಮನ್ ಮ್ಯಾನ್ ಕೂಡ, ಸಾಮಾನ್ಯ ಜನರು ಕೂಡ ಚಿಂತನೆ ಮಾಡುವಂಗಾಗ್ತದೆ. ಈಗ ನಮ್ಮದು ದೇಶ ಸಾಮಾನ್ಯ ಬಡ ರಾಷ್ಟ್ರ ಆಗಿರೋದ್ರಿಂದ ಸಾಮಾನ್ಯ ಜನರ ಕೈಲೇ ಇದೆ ಅದು. ಅದ್ರ ಬಗ್ಗೆ ನೀವು ಹೆಚ್ಚಿನದಾಗಿ ಸಾಮಾನ್ಯ ಜನರೇ ಚಿಂತನೆ ಮಾಡಬೇಕು. ದೊಡ್ಡವ್ರಿಗೆ ಇರೋದನ್ನ ಕಡಿಮೆ ಈ ದೇಶದಲ್ಲಿ. ಅದಕ್ಕಾಗಿ ಸಾಮಾನ್ಯ ಜನರು ಚಿಂತನೆ ಮಾಡೋದಿಲ್ಲ. ಸಾಮಾನ್ಯ ಜನರ ದುಡ್ಡು, ಹಣ, ಟ್ಯಾಕ್ಸ್ ಎಲ್ಲ ಹೋಗ್ತದೆ, ಅದು ಯಾವುದಕ್ಕೆ ಬಳಕೆ ಆಗಬೇಕು ಅನ್ನೋದರ ಬಗ್ಗೆ ನೀವು ಚಿಂತನೆ ಮಾಡಬೇಕು, ಸಾಮಾನ್ಯರಲ್ಲಿ ಸಾಮಾನ್ಯ ಜನ. ಅದಕ್ಕಾಗಿ ನಮ್ಮದೊಂದು ಇದು ಪ್ರಾಮಾಣಿಕ ಪ್ರಯತ್ನ. ನಾವು ಪಾರದರ್ಶಕವಾಗಿ ಗಾಜಿನ ಮನೇಲಿ ಇದ್ದೀವಿ. ಅದಕ್ಕಾಗಿ ನಮ್ಮದೊಂದು ಪ್ರಾಮಾಣಿಕ ಪ್ರಯತ್ನ. ಅದಕ್ಕೂ ನಮ್ದು ಯಾವುದ್ರ ಮೇಲೆ ನಮಗೆ ದ್ವೇಷ ಇಲ್ಲ. ಸೊ ಇಂದಿರಾ ಗಾಂಧಿಯವ್ರ ಬಗ್ಗೆ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಯಾಕಂತ ಕೇಳಿದ್ರೆ ಪಾಪ ಅವ್ರ ಕಾಲಾವಧಿಯಲ್ಲಿ ಅವರು ಭಿಂದ್ರನ್ವಾಲೆ ಅವ್ರನ್ನ ಅಮೃತ್ಸರದಲ್ಲಿ ಅವರು ಇದು ಮಾಡಿದರು, ಅವರು ಅಡಿಕೊಳ್ತಾ ಇದ್ರು, ಅಲ್ಲಿಂದ ಕೂಡ ಇದು ಮಾಡಿದರು. ಅವರೊಂದು ಎಲ್ಲದೂ ಕೂಡ ಅವ್ರು ಸಕ್ಸಸ್ಫುಲ್ ಮಾಡಿ ಕಾಣಿಸಿದ್ದಾರೆ. ಅದನ್ನು ಬಿಟ್ಕೊಂಡು ಈ ಪಾಪ ನಮ್ಮ ಈ ಪ್ರಧಾನಿ ಅವರು ಏನಿದ್ದಾರೆ, ಈ ಶೋಕಿ ಲಾಲ್ ಪ್ರಧಾನಿ ಅಂತೀವ, ಅವ್ರು ಏನೂ ಮಾಡಿ ಕಾಣಿಸಿಲ್ಲ. ಆದ್ರೂ ಬಿಟ್ಟು ವಾಜಪೇಯಿ ಅವರು BJP ಪಕ್ಷವರಾದರೂ ಕೂಡ ಒಂಥರ ದಿಟ್ಟ ನಾಯಕತ್ವದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದಾರೆ. ಅವರು ಅದ್ರ ಬಹುಮತದಲ್ಲಿ ಇಲ್ದರೂ ಕೂಡ ಅವರೊಂದು ಸಾಧನೆಯನ್ನು ಮಾಡಿದ್ದಾರೆ.